ಹೆಲೋ ಸ್ನೇಹಿತರೆ, ನಾನು ವೃತ್ತಿಪರ ಮತ್ತು ಪ್ರಾಮಾಣಿಕ ವಿಮರ್ಶಕನಾಗಿ ಇಂದು ಸಂಪೂರ್ಣವಾಗಿ ವೀಕ್ಷಿಸಿದ ಗೇಮ್ ಚೇಂಜರ್ ಚಿತ್ರದ ವಿಮರ್ಶೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಸಂತೋಷಗೊಂಡಿದ್ದೇನೆ. ಗೇಮ್ ಚೇಂಜರ್ ಚಿತ್ರವನ್ನು ಎಸ್. ಶಂಕರ್ ಅವರ ನಿರ್ದೇಶನದಲ್ಲಿ ತೆಲುಗು ಭಾಷೆಯಲ್ಲಿ ತಯಾರಿಸಲಾಗಿದೆ. ಇದು ಅವರ ಮೊದಲ ತೆಲುಗು ನಿರ್ದೇಶನವಾಗಿದ್ದು, ರಾಮ್ ಚರಣ್ ಅವರು ಮುಖ್ಯ ಪಾತ್ರದಲ್ಲಿ ತ್ರಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ, ಅಂಜಲಿ, ಸಮುದ್ರಕಾನಿ ಮತ್ತು ಎಸ್.ಜೆ. ಸೂರ್ಯ ಸಹ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ನಿರ್ಮಾಣದ ಈ ಚಿತ್ರವನ್ನು 2025 ಜನವರಿ 10ರಂದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಚಿತ್ರದ ಕತೆ ರಾಮ್ ನಂದನ್ ಎಂಬ ಐಎಎಸ್ ಅಧಿಕಾರಿಯನ್ನು ಕೇಂದ್ರಬಿಂದುಗೊಳಿಸಿದೆ. ತನ್ನ ತೀಕ್ಷ್ಣ ಮನಸ್ಥಿತಿಯ ಮೂಲಕ ರಾಜಕೀಯ ಜಗತ್ತಿನ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಶಪಥಗೊಳ್ಳುವ ರಾಮ್ ನಂದನ್ ಅವರು ಭ್ರಷ್ಟ ಮುಖ್ಯಮಂತ್ರಿಯಾದ ಬೊಬ್ಬಿಲಿ ಮೋಪಿದೇವಿ ಮತ್ತು ತನ್ನ ಸಹೋದರ ಹರಿಚರಣ್ ವಿರುದ್ಧ ನಿಂತಿದ್ದಾರೆ. ಕತೆ ಮುಂದುವರಿದಂತೆ ಅವರು ತಮ್ಮ ತಂದೆ ಅಪ್ಪಣ್ಣನ ಆಶಯವನ್ನು ಪತ್ತೆಹಚ್ಚುತ್ತಾರೆ. ಅವರ ತಂದೆಯ ಸ್ವಪ್ನವನ್ನು ಭ್ರಷ್ಟಾಚಾರರಹಿತ ಸಮಾಜ ಅಧಿಕಾರಿಗಳು ಧ್ವಂಸಗೊಳಿಸಿದ್ದನ್ನು ಅರಿತು ರಾಮ್ ಈಗ ಅದೇ ಶಕ್ತಿಗಳ ವಿರುದ್ಧ ಯುದ್ಧವನ್ನು ಮುಂದುವರಿಸುತ್ತಾರೆ. ಕುಟುಂಬದ ಬಂಧಗಳು, ದ್ರೋಹ ಮತ್ತು ನ್ಯಾಯದ ಹೋರಾಟದ ಸುತ್ತ ಈ ಕಥೆಯನ್ನು ಚಿತ್ರಿಸಲಾಗಿದೆ. ಅದು ಆಘಾತಕಾರಿ ಕ್ಲೈಮ್ಯಾಕ್ಸ್ ಮೂಲಕ ಅಂತ್ಯವಾಗುತ್ತದೆ. ಈ ಚಿತ್ರದ ಪ್ಲಾಟ್ ಪ್ರಬಲವಾಗಿದ್ದು ಪ್ರೇಕ್ಷಕರನ್ನು ಹಿಡಿದುಕೊಳ್ಳುತ್ತದೆ. ಕಥೆಯನ್ನು ಉತ್ತಮ ರೀತಿಯಲ್ಲಿ ನಿರೂಪಿಸಲಾಗಿದ್ದು, ಪ್ರತಿ ತಿರುವು ಮತ್ತು ತಿರುವುಗಳು ಚಿತ್ರದ ಆಳವನ್ನು ಹೆಚ್ಚಿಸುತ್ತದೆ. ಇದು ತೀವ್ರವಾದ ಹೋರಾಟದ ದೃಶ್ಯಗಳನ್ನು ಭಾವಪೂರ್ಣ ದೃಶ್ಯಗಳೊಂದಿಗೆ ಸಮತೋಲನಗೊಳಿಸಿದೆ. ರಾಮ್ ಚರಣ್ ಅವರ ಅಭಿವ್ಯಕ್ತಿ ಅತ್ಯುತ್ಕೃಷ್ಟವಾಗಿದ್ದು, ಅವರ ತ್ರಿಪಾತ್ರಗಳಿಗೆ ನ್ಯಾಯ ತರುವ ರೀತಿಯು ಅತ್ಯಂತ ಪ್ರಾಮಾಣಿಕವಾಗಿದೆ. ವಿಶೇಷವಾಗಿ ರಾಮ್ ನಂದನ್ ಪಾತ್ರವು ಅವರ ಪಾತ್ರದ ಆಂತರಿಕ ಸಂಘರ್ಷ ಮತ್ತು ದಿಟ್ಟ ನಿರ್ಧಾರವನ್ನು ಸುಲಭವಾಗಿ ತೋರಿಸುತ್ತದೆ. ಕಿಯಾರಾ ಅಡ್ವಾಣಿ, ದೀಪಿಕಾ ಪಾತ್ರದಲ್ಲಿ ಅವರ ಗಂಭೀರತೆಯು ಚಿತ್ರಕ್ಕೆ ಹೊಸ ಶಕ್ತಿ ನೀಡುತ್ತದೆ. ಇತರ ನಟರಾದ ಅಂಜಲಿ ಮತ್ತು ಎಸ್.ಜೆ. ಸೂರ್ಯ ಅವರ ಅಭಿನಯವು ಚಿತ್ರಕಥೆಯ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಎಸ್. ಶಂಕರ್ ಅವರ ದೃಷ್ಟಿಕೋನದಲ್ಲಿ ಈ ಚಿತ್ರವು ಮಹತ್ವದ ಎತ್ತರವನ್ನು ತಲುಪಿದೆ. ದೊಡ್ಡ ಪ್ರಮಾಣದ ಚಿತ್ರಗಳ ನಿರ್ವಹಣೆಯಲ್ಲಿ ಅವರ ತಜ್ಞತೆ ಇಲ್ಲಿ ಸ್ಪಷ್ಟವಾಗಿದೆ. ಚಿತ್ರದ ಛಾಯಾಗ್ರಹಣ ತಿರು ಅವರಿಂದ ಯಶಸ್ವಿಯಾಗಿ ನಿರ್ವಹಿಸಲಾಗಿದ್ದು, ಪ್ರತಿ ದೃಶ್ಯವನ್ನು ಸುಂದರವಾಗಿ ಚಿತ್ರೀಕರಿಸಲಾಗಿದೆ. ವಿಭಿನ್ನ ಸ್ಥಳಗಳ ದೃಶ್ಯಾವಳಿಗಳನ್ನು ವೀಕ್ಷಿಸಲು ದೃಶ್ಯವಿಲಾಸವನ್ನು ನೀಡುತ್ತದೆ. ಈ ಚಿತ್ರವನ್ನು ಶಾರದೀಯ ಭಾಷೆಯಲ್ಲಿರುವ ಅತ್ಯುತ್ತಮ ಸಂಭಾಷಣೆಗಳು, ಉತ್ತಮ ವೇಗ ಮತ್ತು ಪ್ರಬಲ ತಂತ್ರಜ್ಞಾನದಿಂದ ಮುನ್ನಡೆಸಲಾಗಿದೆ. ತಾಮನ್ ಎಸ್ ಅವರ ಸಂಗೀತ ಮತ್ತು ಹಿನ್ನೆಲೆ ಸಂಗೀತವು ಚಿತ್ರದ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಒಟ್ಟಿನಲ್ಲಿ ಗೇಮ್ ಚೇಂಜರ್ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಮತ್ತು ವೈಯಕ್ತಿಕ ತ್ಯಾಗವನ್ನು ಆಳವಾಗಿ ತೋರಿಸುವ ಅತ್ಯುತ್ತಮ ರಾಜಕೀಯ ಥ್ರಿಲ್ಲರ್ ಚಿತ್ರ. ನಾನು ಈ ಚಿತ್ರವನ್ನು ಪ್ರತಿ ಪ್ರೇಕ್ಷಕನಿಗೂ ಶಿಫಾರಸು ಮಾಡುತ್ತೇನೆ. ಈ ವಿಮರ್ಶೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.